ಸರ್ವಂ ರಾಮಮಯಂ. ಜಗತ್ತಲ್ಲ, ಇಡೀ ಪ್ರಪಂಚ ಎಲ್ಲಾ ಕಡೆ ರಾಮನಾಮ. ಏನೇ ನೋಡಿದ್ರು, ಟಿವಿ ನೋಡಿದ್ರು, ಮೊಬೈಲ್ ನೋಡಿದ್ರು, ಇಂಟರ್ನೆಟ್ ನೋಡಿದ್ರು, ಏನ್ ನೋಡಿದ್ರು ರಾಮ, ಶ್ರೀರಾಮ, ರಾಮ. ನಾಳೆ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಸಮಯಕ್ಕೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಲಿದೆ. ಈ ನಿಟ್ಟಿನಲ್ಲಿ ರಾಜ್ಯ, ದೇಶದ ಎಲ್ಲಾ ಕಡೆ ರಾಮನ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಅರೇಬನ್ನಿಮಂಗಲ ಗ್ರಾಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಆಗ್ತಾ ಇದೆ. ಈಗಾಗಲೇ ಶ್ರೀನಿವಾಸ ಕಲ್ಯಾಣ, ರಾಮ ಕಲ್ಯಾಣ, ಶ್ರೀಕೃಷ್ಣ ಕಲ್ಯಾಣ ಎಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ದಶಾವತಾರಗಳಲ್ಲಿ ಒಂದಾದ ಹಿರಿಯ ಅವತಾರವಾಗಿರ್ತಕ್ಕಂಥ ರಾಮನ ಕಲ್ಯಾಣೋತ್ಸವ ಆಗಿರ್ತಕ್ಕಂಥದ್ದು ಆಗ್ತಾ ಇರುವಂಥದ್ದು. ಅದನ್ನೆಲ್ಲ ನಾವು ಕಣ್ತುಂಬಿಕೊಂಡಿದ್ದೀವಿ. ಈಗ ಅರೇಬನ್ನಿಮಂಗಲದ ಗ್ರಾಮಸ್ಥರು ಹೇಗೆಲ್ಲ ತಮ್ಮ ಭಕ್ತಿಯನ್ನ, ಆ ಭಾವನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಏನೋ ಉತ್ಸವ ಮೂರ್ತಿಗಳಿಗೆ ನಮಿಸಿ, ಆ ಪಾದಗಳಿಗೆ ವಂದಿಸಿ ಏನೋ ಮುಂದಕ್ಕೆ ತೆರಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನೋಡಿ, ಎಲ್ಲ ಸಿಹಿ ತಿಂಡಿಗಳನ್ನ ಮೊದಲೆಲ್ಲ ಸುಮಾರು ಒಂದು 10, 15, 20 ವರ್ಷಗಳ ಮೊದಲು ಈ ತಿಂಡಿಗಳನ್ನ ನಾವು ನೋಡ್ತಾ ಇದೀವಿ. ಇವಾಗ ಇವೆಲ್ಲ ಗಿಲೀಡ್ ತಿಂಡಿಗಳು, ಅಂದ್ರೆ ಬೇರೆ ಬೇರೆ ರೂಪ ಪಡ್ಕೊಂಡು ಅಸ್ತಿತ್ವವನ್ನು ಇನ್ನೂ ಉಳಿಸ್ಕೊಂಡಿದೆ ಅನ್ನೋದೇ ಖುಷಿ ವಿಷಯ. ಏನೇ ಆಕಾರ, ರೂಪ, ಏನೋ ಪ್ರತ್ಯೇಕತೆ ಪಡ್ಕೊಂಡ್ರು ಸಹ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ರೀತಿಯ ಉತ್ಸವಗಳಿಗೆ ಇನ್ನೂ ಬೆಲೆ ಇದೆ ಅನ್ನೋದಕ್ಕೆ ಈ ರೀತಿಯ ಘಟನೆಗಳೇ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತೇನು ಶ್ರೀರಾಮ ಕಲ್ಯಾಣೋತ್ಸವ ಆಯ್ತು, ಅದರ ಪ್ರಧಾನ ಅರ್ಚಕರ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಶಾರ್ಟ್ ಅಂಡ್ ಸ್ವೀಟ್ ಆಗಿ 1 ನಿಮಿಷದಲ್ಲೇ ಮುಗಿಸ್ಬೇಕು ಈ ನಮಗೆ ಕಲ್ಯಾಣೋತ್ಸವ. ಈ ಜಗತ್ತೇ ರಾಮಮಯ. ಹಾಗಾಗಿ ವಿಶೇಷವಾಗಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಇದೇ ನಮ್ಮ ಧನ್ಯ. ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಅರೇಬನ್ನಿಮಂಗಲಕ್ಕೆ ಏನಾಗಬೇಕು? ಖಂಡಿತ ರಾಮಾನುಗ್ರಹ ಇದೆಲ್ಲ ಅವ್ರ ಯೋಗ ಇದೆಲ್ಲ. ಯಾಕಂದ್ರೆ ದುಡ್ಡಿದ್ರೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಯೋಗ, ಆ ಭಕ್ತಿ ನೋಡಿ. ನಾನು ತುಂಬಾ ದಿವಸದಿಂದ ಬಂದು ಹೋಗ್ತಾ ಇದ್ದೀನಿ. ಇಲ್ಲಿ ನನ್ನ ಪಕ್ಕದಲ್ಲೇ ಇರೋ ನಮ್ದು ಗ್ರಾಮ, ಒಂದು ಹಳ್ಳಿ. ಹಾಗಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಂದಾಗ ಪ್ರತಿಯೊಬ್ರು ಏನ್ ಹೇಳಿದ್ರು ಸಹ ಯಾರು ಬೇಜಾರೇ ಮಾಡ್ಕೊಳ್ಳಿಲ್ಲ. ಕಸ ಎತ್ರಿ ಅಂತಂದ್ರೂ ಮುಖ ನೋಡ್ಲಿಲ್ಲ. ಎಲ್ಲರೂ ಜೋರಾಗಿದ್ದಾರೆ, ಎಲ್ಲ ಬ್ರಾಸ್ಲೆಟ್, ಚೈನ್ ಎಲ್ಲ ಹಾಕಿದ್ದಾರೆ. ಆಗ್ಲಿ ಐಶ್ವರ್ಯ, ಅದ್ರ ಜೊತೆಗೆ ಅಹಂಕಾರನೂ ಬರ್ಬೇಕಲ್ಲ, ಅದೇನು ಇಲ್ಲ ಸರ್. ಇಲ್ಲಿ ಎಲ್ರಿಗೂ ಒಳ್ಳೆ ಭಕ್ತಿ, ವಿಶ್ವಾಸ, ಪ್ರೀತಿ, ಎಲ್ಲರೂ ಮಾತಾಡ್ಸೋದು ಅದೇ ತರನೇ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ರಾಮಾನುಗ್ರಹ ಆಗ್ಲಿ. ಈ ರೀತಿಯಾಗಿ ಈ ಒಂದು ಹಿಂದೂ ಸಂಸ್ಕಾರವನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಇದೇ ನಮ್ಮ ಒಂದು ಶಕ್ತಿ. ಖಂಡಿತ ಖಂಡಿತ ಅವ್ರಿಗೆಲ್ಲ ಕೊಡ್ಲಿ. ಯಾರ್ಯಾರು ಏನೇನ್ ಸೇವೆ ಏನ್ ಮಾಡಿದಾರೋ ಅವ್ರಿಗೆ ಕೋಟಿ ಫಲಗಳನ್ನ, ರಾಮಕೋಟಿ ಅಂತಾರಲ್ಲ, ಕೋಟಿ ಕೋಟಿ ರೂಪದಲ್ಲಿ ಅವ್ರಿಗೆ ಐಶ್ವರ್ಯ ಕೊಡ್ಲಿ ಅಂತೇಳಿ ಶ್ರೀರಾಮರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್. ನನ್ನ ಹೆಸರು ಕೇಶವ ಶರ್ಮಾ ಅಂತೇಳಿ. ನಾವಿಲ್ಲಿ